ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ತೇಜು. ನಾನೊಂದು ಸ್ಮಾಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಇದ್ದೀನಿ. ಸೊ ನೀವೇನಾದರೂ ಹೊಸಬ್ರು ಆಗಿದ್ದರೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಸೊ ಲೆಟ್ ಸ್ಟಾರ್ಟ್. ಈ ರೆಸಿಪಿ ನನ್ನ 6 year ಓಲ್ಡ್ಗೆ ಮಾಡ್ತಿರೋದು. ನನ್ನ ಮಗಗೆ ತುಂಬ ಇಷ್ಟ. ಮೇ ಬಿ ನಿಮ್ಮ ಮಕ್ಕಳಿಗೂ ಇಷ್ಟ ಆಗ್ಬೋದು. ಇಟ್ ಇಸ್ ವೆರಿ ಈಸಿ, ಅಷ್ಟು ಏನು ದೊಡ್ಡದಾಗಿ ಮಾಡ್ತಿಲ್ಲ. ಇಟ್ಸ್ ಚಿಕನ್ ರೆಸಿಪಿ ಮಾಡ್ತಿದ್ದೀನಿ. ಆ ರೆಸಿಪಿ ಏನು ಮಾಡ್ತೀನಿ, ಇಟ್ಸ್ ವೆರಿ ಸಿಂಪಲ್. ನೋಡಿ, ನನ್ನ ಹತ್ರ ಲೆಗ್ ಪೀಸ್ ಇದೆ. ಲೆಗ್ ಪೀಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ನಾನು ಲೆಗ್ ಪೀಸೇ ಅವ್ರಿಗೆ ಮಾಡಿಕೊಡೋದು. ಸೊ ಇದನ್ನು ಫಸ್ಟು ವಾಶ್ ಮಾಡ್ಕೊಂಡಿದ್ದೀನಿ ವಿತ್ ಟರ್ಮರಿಕ್ ಪೌಡ್ರಿಂದ. ಜಸ್ಟ್ ಕ್ಲೀನ್ ನಾವು ಆ್ಯಂಡ್ ಆ್ಯಡ್ ಆನ್ ಸಮ್ ಮಸಾಲ. ಇದ್ರ ಮೇಲೆ ಸ್ವಲ್ಪ ಮಸಾಲೆ ಯೂಸ್ ಮಾಡ್ತೀನಿ. ಗೈಸ್, ನಾನು ಮಸಾಲ ತೊಗೊಂಡಿದ್ದೀನಿ. ಮಸಾಲೆ ಏನಂದರೆ ಗರಂ ಮಸಾಲ, ಹೋಮ್ ಮೇಡ್, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸಾಲ್ಟ್ ಎಷ್ಟು ಬೇಕು ಅಷ್ಟು ಯೂಸ್. ಕರ್ಡ್ ಮತ್ತು ದಿಸ್ ಇಸ್ ಅ ಪೇಸ್ಟ್ ಆಫ್ ಕ್ಯಾಶ್ಯೂ ನಟ್ಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಮಕ್ಕಳು ತುಂಬ ಇಷ್ಟ ಆ್ಯಂಡ್ ಇಟ್ಸ್ ಹೆಲ್ದಿ ಆಲ್ಸೋ. ಮಸಾಲೆಗಳನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನೆನ್ಸೋಕ್ಕೆ ಇಟ್ಬಿಡೋಣ. ಸೊ ಅವಾಗ ಅದು ತೊಗೊಳುತ್ತೆ, ಲೈಕ್ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತಲ್ಲ, ಮಕ್ಕಳು ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಅಲ್ಲೇ ಮಿಕ್ಸಿಂಗ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಒಂದು 5 minutes ಇಟ್ ಸೋಕ್. ಆಮೇಲೆ ಎಕ್ಸ್ಟೇಟ್ ಮಾಡೋಣ ಅಂತ ನಾನು ಹೇಳ್ತೀನಿ. ಗಾಯ್ಸ್, ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಇದ್ದೀನಿ. ಅವ್ರು ಯಾರಿಲ್ಲ, ನಮ್ಮ ಅಕ್ಕ. ಸೊ ಹಾಯ್. ಏನು ಸಡನ್ನಾಗಿ ಬಂದಿರೋದಿಲ್ಲಿ. ನಾವು ಆ್ಯಕ್ಚುಲಿ ತೆಲುಗು, ಬಟ್ ಕನ್ನಡ ನಾನೊಬ್ಬಳೇ ಮಾತಾಡೋದು. ನಮ್ಮ ಅಕ್ಕ ಹತ್ರ ಎಲ್ಲ ತೆಲುಗುನೇ ಮಾತಾಡ್ತೀನಿ. ಅವರು ನಾನು ಆಫ್ ಇದೆ ಇವತ್ತು. ಸೊ ನಾನು ರಿಟೇಲಲ್ಲಿ ಕೆಲಸ ಮಾಡೋದು. ನಾನು ಆಫ್ ಇರೋವಾಗ ಲೈಕ್ ಮಂಗಳವಾರ ವೆಡ್ನೆಸ್ಡೇ ಇವಾಗಂದ್ರೂ ಆಫ್ ತೊಗೊಳ್ತೀನಿ. ಇವತ್ತು ಕೇಳಿದ್ರೆ ಸಡನ್ನಾಗಿ ಬಂದ್ಬಿಟ್ಟಿದ್ರೆ ಶಾಕ್ ಆಗ್ತಿದೆ. ಸೊ ನಾನು ಮಾಡೋ ರೆಸಿಪಿ ಅವರು ನೋಡ್ತಿದ್ದಾರೆ. ನೋಡೋಣ, ಮನೇಲಿ ಅವರು ಟ್ರೈ ಮಾಡ್ಬೋದು. ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳು ನನಗೆ. ಓಕೆ, ಕಮೆಂಟ್ ಮಾಡು. ಓಕೆ, ಬಾಯ್ ಅಂದ್ಬಿಡೋರಿಗೆ. ಬಾಯ್. ಇಟ್ಸ್ ಆಲ್ರೆಡಿ 5 minutes ಡನ್. ಸೊ ಇವಾಗ ಕುಕ್ ಮಾಡ್ತೀನಿ. ಅದು ಹೆಂಗೆ ಮಾಡ್ತೀನಿ ಅಂತ ನೋಡಿ. ಬೇರೆ ಇದಲ್ಲ, ಇದ್ರ ಜೊತೆ ಇನ್ನೊಂದು ಡಿಶ್ಶು ಇದೆ, ಅದನ್ನು ಮಾಡ್ತೀನಿ. ಅದಕ್ಕಂತ ಕಾಂಬಿನೇಷನ್. ಪ್ಯಾನ್ ಹೀಟ್ ಆಗಿ ಫಸ್ಟು ಹೀಟ್ ಆದಮೇಲೆ ಐ ಯೂಸ್ ಆಲಿವ್ ಆಯಿಲ್. ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ನಾನು ಇದನ್ನೇ ಯೂಸ್ ಮಾಡೋದು ಜಾಸ್ತಿ. ಇದನ್ನು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಆದ ತಕ್ಷಣ ನನ್ನ ಮಗ ಬಂದ್ಬಿಟ್ಟ. ನನ್ನ ಮಗನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವತ್ತು. ಎಲ್ಲರೂ ಬರ್ತಾವ್ರೆ ಇವತ್ತು ನಾನಿರುವಾಗ. ಬೆಂದಿದೆಯಲ್ಲ, ಒಂದು 10 to 15 minutes ನೋಡಿ. ಈ ಥರ ಬ್ರೌನ್ ಆಗಿರ್ಬೋದು. ಸೊ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ಈ ಥರ ಏನಕ್ಕೆ ಮಾಡಬೇಕಾದ್ರೆ, ಯೂಶ್ವಲಿ ಮಕ್ಕಳು ಊಟ ಎಲ್ಲ ಮಾಡೋದೇ ಇಲ್ಲ. ಸೊ ಅವ್ರಿಗೆ ಸ್ವಲ್ಪ ಹೆಲ್ದಿ ಫುಡ್ ಅಲ್ವಾ ಇದು. ಪ್ರೋಟೀನ್, ಒಳ್ಳೆ ಗುಡ್ ಪ್ರೋಟೀನ್ ಅವ್ರಿಗೆ. ಇದು 1-2 ಪೀಸ್ ತಿಂದರೂ ಸಾಕು. ನನ್ನ ಮಗಾಗಿ ಯೂಶ್ವಲಾಗಿ ಹಂಗೆ ಮಾಡ್ತೀನಿ. ರೈಸ್ ತಿನ್ನಿಸ್ತೀನಿ, ಬಟ್ ಅವ್ರು ತುಂಬ ಬೋರ್ ಆಗಿಬಿಟ್ಟಿದ್ದಾರೆ ರೈಸ್ ಎಲ್ಲ ತಿನ್ನಬೇಕಾದ್ರೆ. ಸೊ ನಾನು ರೈಸ್ ಎಲ್ಲ ಕೊಡ್ತೀನಿ. ಕೊಡುವಾಗ ಇನ್ ಕೇಸ್ ಅವ್ರು ರೈಸ್ ಬೇಡ ಅಂದರೆ ದಿಸ್ ವಿಲ್ ಬಿ ದ ರೈಟ್ ಆಪ್ಷನ್ ಟು ಗಿವ್ ಇಟ್. ಥಿಕ್ನೆಸ್ ಬರುತ್ತೆ. ಸೊ ನಾನು ಸ್ವಲ್ಪ ಪೇಸ್ಟ್ ಇತ್ತು, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ವಾಟರ್ನ ಇದಕ್ಕೆ ಹಾಕೋತೀನಿ ನಾನು ಇವಾಗ. ಸೊ ಇಟ್ ಈಸ್ ಲೈಕ್ ಗ್ರೇವಿ ಥರ ಇರುತ್ತೆ, ಚ್ಯೂಯಿ ಥರ ಇರುತ್ತೆ. ಮಕ್ಕಳಿಗೆ ಲೈಕ್ ಚೂ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಕ್ಯಾಶ್ಯೂ ಅಲ್ಲಿ ಒಂದು ಒಳ್ಳೆ ಸ್ವೀಟ್ ಚೆನ್ನಾಗಿರುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಐ ಆಮ್ ಆ್ಯಡಿಂಗ್ ಸಮ್ coriander on it to make it more special. Mommy's special food. ಒಂದು ದೋಸೆ ಸಾಕು. ಐ ಥಿಂಕ್ ದೋಸೆ ಮತ್ತು ಒಂದು ಪೀಸ್ ಇಟ್ಸ್ ವೆರಿ ಸಿಂಪಲ್. ತುಂಬ ಸಿಂಪಲ್ ಆ್ಯಂಡ್ ತುಂಬ ಹೆಲ್ದಿ ಫುಡ್. ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಮುಂದೆ ಬರೋ ವಿಡಿಯೋಗೆ ವೇಟ್ ಮಾಡ್ತೀವಿ. ಪ್ಲೀಸ್ ವಾಚ್. ಬಾಯ್, ಟೇಕ್ ಕೇರ್.